ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಬಂಧುಗಳೇ, ರಾಶಿ ಚಕ್ರದ 6ನೇ ರಾಶಿ ಪರಿಶುದ್ಧತೆ ಮತ್ತು ಬುದ್ಧಿವಂತಿಕೆಯ ಸಂಕೇತವಾದ ಕನ್ಯಾ ರಾಶಿಯ ಬಗ್ಗೆ ಇವತ್ತು ನಾವು ಮಾತನಾಡಲಿದ್ದೇವೆ. ನಿಮ್ಮ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಅಂದರೆ ಜ್ಞಾನ, ತರ್ಕ ಮತ್ತು ಸಂವಹನದ ಅಧಿಪತಿ. ಕನ್ಯಾ ರಾಶಿಯವರು ಅಂದರೆ ಅಸಾಧಾರಣ ಬುದ್ಧಿವಂತರು. ಪ್ರತಿಯೊಂದು ವಿಷಯವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುವ ಗುಣವನ್ನು ಹೊಂದಿರುವವರು. ಆದರೂ ನಿಮಗೆ ಬರಬೇಕಾದ ಗೌರವ ಸಿಗ್ತಾ ಇಲ್ವಾ? ನಿಮ್ಮ ಪ್ರಗತಿಯನ್ನು ಕಂಡು ಕಣ್ಣು ಹಾಕ್ತಾ ಇರುವ ಆ 3 ವ್ಯಕ್ತಿಗಳು ಯಾರ್ಯಾರು? 2026ರಲ್ಲಿ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ? ಈ ಎಲ್ಲ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿ ಹೇಳ್ತೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಿಬಿಡಿ. ಯಾಕೆಂದರೆ ನಿಮ್ಮ ಜೀವನದ ಮುಂದಿನ ಸುಖ ದಿನಗಳಿಗೆ ಇದು ಕೈಗನ್ನಡಿ ಆಗಿರುತ್ತೆ. ಕನ್ಯಾ ರಾಶಿಯವರ ವಿಶೇಷ ಗುಣಗಳು. ನೀವು ಇನ್ನೂವರೆಗೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕನ್ಯಾ ರಾಶಿಯವರು ಅಂದರೆ ಪರ್ಫೆಕ್ಟ್ ವ್ಯಕ್ತಿಗಳು. ಯಾವುದೇ ಕೆಲಸ ಇರಲಿ ಅದನ್ನು ಅತ್ಯಂತ ಶಿಸ್ತಿನಿಂದ ಮತ್ತು ಅಚ್ಚುಕಟ್ಟಾಗಿ ಮಾಡೋದು ಇವರ ಜಾಯಮಾನ. ನಿಮ್ಮಲ್ಲಿರುವ ವಿಶ್ಲೇಷಣಾತ್ಮಕ ಶಕ್ತಿ, ಅನಾಲಿಟಿಕಲ್ ಸ್ಕಿಲ್ ಅದ್ಭುತವಾದದ್ದು. ಸಣ್ಣ ತಪ್ಪುಗಳನ್ನು ಕೂಡ ನೀವು ಸುಲಭವಾಗಿ ಪತ್ತೆ ಹಚ್ತೀರ. ನೀವು ತುಂಬ ಸಹೃದಯಿಗಳು. ಬೇರೆಯವರಿಗೆ ತೊಂದರೆ ಆದರೆ ಮೊದಲು ಧಾವಿಸಿ ಹೋಗುವವರು ನೀವು. ಬುಧನ ಪ್ರಭಾವದಿಂದಾಗಿ ನಿಮ್ಮ ಮಾತುಗಳು ಬಹಳ ಪ್ರಭಾವಶಾಲಿಯಾಗಿರುತ್ತೆ. ಆದರೆ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಯಾವುದಪ್ಪ ಅಂದರೆ ಅತಿಯಾದ ಆಲೋಚನೆ, ಓವರ್ ಥಿಂಕಿಂಗ್. ಒಂದು ವಿಷಯವನ್ನು ಹಿಡಿದು 100 ಬಾರಿ ಯೋಚನೆ ಮಾಡ್ತಾ ಇರ್ತೀರ. ಇದರಿಂದಾಗಿ ನೀವು ಕೆಲವೊಮ್ಮೆ ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತೀರ. ನಿಮ್ಮ ಇನ್ನೊಂದು ದೌರ್ಬಲ್ಯ ಏನಪ್ಪ ಅಂದರೆ ನೀವು ಎಲ್ಲರನ್ನೂ ಬೇಗನೆ ನಂಬ್ತೀರ ಮತ್ತು ಅವರ ಮೇಲೆ ಅತಿಯಾದ ನಿರೀಕ್ಷೆ ಇಟ್ಕೊಂಡಿರ್ತೀರ. ಇದನ್ನೇ ಬಂಡವಾಳ ಮಾಡಿಕೊಳ್ಳುವ ಕೆಲವರು ವ್ಯಕ್ತಿಗಳು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸ್ತಾ ಇರ್ತಾರೆ. ನಿಮ್ಮ ಎಚ್ಚರಿಕೆ ಏನಂದರೆ ನಿಮ್ಮ ಪ್ರಗತಿಯನ್ನು ತಡಿತಾ ಇರುವ ಆ 3 ವ್ಯಕ್ತಿಗಳು. ಕನ್ಯಾ ರಾಶಿಯವರ ಯಶಸ್ಸಿನ ಹಾದಿಯಲ್ಲಿ ಅಡೆತಡೆ ಉಂಟು ಮಾಡುತ್ತಿರುವ ಆ 3 ವ್ಯಕ್ತಿಗಳನ್ನು ಈಗ ಗುರುತಿಸೋಣ. ಒಳ್ಳೆಯವರಂತೆ ನಟಿಸುವ ಸಂಬಂಧಿ. ಇವರು ನಿಮ್ಮ ಕುಟುಂಬ ಮತ್ತು ಹತ್ತಿರದ ಸಂಬಂಧಿಕರಲ್ಲೇ ಇರ್ತಾರೆ. ಮೇಲ್ನೋಟಕ್ಕೆ ನಿಮ್ಮ ಬಗ್ಗೆ ಕಾಳಜಿ ಇರುವಂತೆ ನಟಿಸ್ತಾರೆ. ಆದರೆ ನೀವು ಪ್ರಗತಿ ಹೊಂದಿದರೆ ಇವರಿಗೆ ಹೊಟ್ಟೆ ಉರಿ, ನಿನಗೆ ಈ ಕೆಲಸ ಆಗೋದಿಲ್ಲ, ಸುಮ್ಮನೆ ರಿಸ್ಕ್ ತೆಗೆದುಕೊಳ್ಬೇಡ ಅಂತ ಹೇಳ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ತಾರೆ. ಇವರ ಹೆಸರಿನ ಮೊದಲ ಅಕ್ಷರ ಎ, ಕೆ ಮತ್ತು ವಿ ಯಿಂದ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಎರಡನೇದಾಗಿ ಲಾಭಕೋರ ಮಿತ್ರ, ದ ಅಪರ್ಚುನಿಸ್ಟ್ ಫ್ರೆಂಡ್. ನಿಮಗೆ ಒಳ್ಳೆಯ ಗೆಳೆಯನಂತೆ ಇರುತ್ತಾ ಸದಾ ನಿಮ್ಮಿಂದ ಸಹಾಯ ಪಡೆಯುವ ಒಬ್ಬ ವ್ಯಕ್ತಿ ಇದ್ದಾರೆ. ನಿಮ್ಮ ಬುದ್ಧಿವಂತಿಕೆಯನ್ನು ಇವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇರ್ತಾರೆ. ಆದರೆ ನಿಮಗೆ ಒಂದು ಸಹಾಯ ಬೇಕಾದಾಗ ಇವರು 100 ಕಾರಣ ಹೇಳಿ ಜಾರಿಕೊಳ್ತಾರೆ. ಇವರು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಕಣ್ಣನ್ನು ಇಟ್ಟಿರ್ತಾರೆ. ಮೂರನೇದಾಗಿ ವೃತ್ತಿರಂಗದ ಗುಪ್ತ ದ್ವೇಷಿ, ದ ಸೈಲೆಂಟ್ ಆಫೀಸ್ ರೈವಲ್. ನೀವು ಉದ್ಯೋಗದಲ್ಲಿದ್ದರೆ ಅಥವಾ ವ್ಯಾಪಾರದಲ್ಲಿದ್ದರೆ ನಿಮ್ಮ ದಕ್ಷತೆಯನ್ನು ಕಂಡು ಅಸೂಯೆ ಪಡುವ ಒಬ್ಬ ವ್ಯಕ್ತಿ ಇದ್ದಾರೆ. ನೀವು ಬಹಳ ಕಷ್ಟಪಟ್ಟು ಮಾಡಿದ ಕೆಲಸವನ್ನು ಸಣ್ಣದಾಗಿ ಬಿಂಬಿಸೋದು ಅಥವಾ ನಿಮ್ಮ ಮೇಲಾಧಿಕಾರಿಗಳ ಮುಂದೆ ನಿಮ್ಮ ತಪ್ಪುಗಳನ್ನು ಹುಡುಕಿ ಹೇಳೋದು ಇವ್ರ ಕೆಲಸ. ನಿಮ್ಮ ಕ್ರೆಡಿಟನ್ನು ಪಡೆಯೋದಕ್ಕೆ ಕದಿಯೋದಕ್ಕೆ ಇವರು ಹೊಂಚನ್ನು ಹಾಕ್ತಾ ಇರ್ತಾರೆ. ಮತ್ತು ಇನ್ನು ಆರ್ಥಿಕ ಮತ್ತು ವೃತ್ತಿ ಭವಿಷ್ಯ. ಕನ್ಯಾ ರಾಶಿಯವರಿಗೆ ಒಂದು ಉತ್ತಮ ವರ್ಷ ಆಗುತ್ತಾ ಇದೆ. ಬುಧನ ಸಂಚಾರವು ನಿಮಗೆ ಹೊಸ ಅವಕಾಶಗಳನ್ನು ತರಲಿದೆ. ವೃತ್ತಿ, ಶಿಕ್ಷಣ, ಬ್ಯಾಂಕಿಂಗ್, IT ಮತ್ತು ಅಕೌಂಟಿಂಗ್ ಕ್ಷೇತ್ರದಲ್ಲಿ ಇರೋರಿಗೆ ಈ ವರ್ಷ ಅಮೋಘ ಯಶಸ್ಸು ಅನ್ನೋದು ಸಿಗುತ್ತೆ. ನಿರುದ್ಯೋಗಿಗಳಿಗೆ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೆಲಸ ಸಿಗುವ ಯೋಗ ಇದೆ. ನೀವು ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ ಯಶಸ್ಸು ಖಂಡಿತ. ಇನ್ನು ಹಣಕಾಸು, ಆರ್ಥಿಕ ಸ್ಥಿತಿ ಮೊದಲಿಗಿಂತ ಸುಧಾರಿಸ್ತಾ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ಆಸ್ತಿ ಖರೀದಿ ಅಥವಾ ಮನೆ ರಿಪೇರಿ ಮಾಡುವ ಯೋಗ ಇದೆ. ಆದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ. ಆರೋಗ್ಯ ಮತ್ತು ಕೌಟುಂಬಿಕ ಜೀವನ. ಆರೋಗ್ಯದ ದೃಷ್ಟಿಯಿಂದ ಕನ್ಯಾ ರಾಶಿಯವರು ಜೀರ್ಣಾಂಗ ವ್ಯವಸ್ಥೆ, ಡೈಜೆಷನ್ ಮತ್ತು ನರಗಳ ಸಮಸ್ಯೆಯ ಬಗ್ಗೆ ಕಾಳಜಿ ವಹಿಸಬೇಕು. ಅತಿಯಾದ ಮಾನಸಿಕ ಒತ್ತಡವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿದಿನ ಧ್ಯಾನ ಅಥವಾ ವ್ಯಾಯಾಮ ಮಾಡುವುದು ನಿಮಗೆ ಅತಿ ಅವಶ್ಯಕವಾಗಿರುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತೆ. ನಿಮ್ಮ ಸಂಗಾತಿಯು ನಿಮ್ಮ ಶಕ್ತಿಯಾಗಿ ನಿಲ್ತಾರೆ. ಮಕ್ಕಳ ಶಿಕ್ಷಣ ಮತ್ತು ಪ್ರಗತಿಯಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಅವಿವಾಹಿತರಿಗೆ ಈ ವರ್ಷ ಕಂಕಣ ಬಗ್ಗೆ ಕೂಡಿ ಬರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅವುಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸ್ಕೊಂಬಿಡಿ. ಇನ್ನು ಬಲಿಷ್ಠ ಪರಿಹಾರಗಳು, ಪವರ್ಫುಲ್ ರೆಮಿಡೀಸ್ ಹೇಳೋದಾದರೆ, ನಿಮ್ಮ ಜೀವನದಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಈ ಸರಳ ಪರಿಹಾರಗಳನ್ನು ಪಾಲಿಸಿ.
ಗಣೇಶನ ಆರಾಧನೆ. ಕನ್ಯಾ ರಾಶಿಯ ಅಧಿಪತಿ ಬುಧನಿಗೆ ಗಣೇಶನೇ ಅಧಿದೇವತೆ. ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆ ಅರ್ಪಿಸಿ ಮತ್ತು ಓಂ ಗಂ ಗಣಪತಿ ನಮಃ ಮಂತ್ರ ಜಪಿಸಿ ಹಸಿರು ದಾನ ಮಾಡಿ. ಅಂದರೆ ಬುಧವಾರದ ದಿನ ಹಸಿರು ಬೇಳೆ ಮತ್ತು ಹಸಿರು ವಸ್ತ್ರವನ್ನು ದಾನ ಮಾಡಿ. ಇನ್ನು ಸೇವೆಯ ಭಾಗ ಹೇಳೋದಾದರೆ ಗೋವಿಗೆ ಹಸಿರು ಹುಲ್ಲನ್ನು ನೀಡಿ. ಇದು ನಿಮ್ಮ ಜೀವನದ ದೋಷಗಳನ್ನೆಲ್ಲ ನಿವಾರಿಸುತ್ತೆ. ದೀಪಾರಾಧನೆ ಆದರೆ ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಹೇಳೋದು ನಿಮಗೆ ಬಹಳ ಶ್ರೇಯಸ್ಕರವಾಗಿರುತ್ತೆ. ಕನ್ಯಾ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಆಯುಧ. ನಿಮ್ಮ ರಹಸ್ಯಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ವಿಡಿಯೋದಲ್ಲಿ ಹೇಳಿದ 3 ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ಅಂತರ ಕಾಯ್ದುಕೊಳ್ಳಿ. ಕಾಲವು ನಿಮಗಾಗಿ ಕಾಯ್ತಾ ಇದೆ. ಸಿದ್ಧರಾಗಿರಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಕನ್ಯಾ ರಾಶಿಯ ಎಲ್ಲ ಮಿತ್ರರೊಂದಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಈ ಮಾತುಗಳು ಎಷ್ಟು ಸತ್ಯವಾಗಿವೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಸತ್ಯ ಅಥವಾ ಜೈ ಗಣೇಶ ಅಂತ ಬರೆಯುವ ಮೂಲಕ ತಿಳಿಸಿ. ನಿಮ್ಮ ಜೀವನ ಸುಖ ಮತ್ತು ಸಮೃದ್ಧಿಯಿಂದ ಕೂಡಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.